ಇದಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಿರೋ ನಾನು ಒಬ್ಬನೇ ಸರ್, ನಾನೇ ಹೋರಾಟ ಮಾಡಿರೋ ಸರ್. ಸಿಂಗಲ್ ಆಗಿ ನಮ್ಮ ಗೋವಿಂದಪ್ಪನವರು ಅಂತ ವಿ ಎಸ್ ಅಸೋಸಿಯೇಟ್ ಅಧ್ಯಕ್ಷ ಇದ್ದಾರೆ, ನಮ್ಮ ಬಾಡಿ ಇದೆ, ಮಂಜುನಾಥ್ ಅವರು ಮ್ಯಾನೇಜರ್ ಇದ್ದಾರೆ, ನಮ್ಮವರು ರತ್ನಮ್ಮರು ಅಂತ ಅವರು ಡೈರೆಕ್ಟರ್ ಇದ್ದಾರೆ. ಎಲ್ಲರೂ ಸರ್ ಅವರೆಲ್ಲ ಒಕ್ಕೋರ್ಲಿಂದ ಬಾಡಿಲಿ ರೆಸಲ್ಯೂಷನ್ ಮಾಡಿಕೊಟ್ಟು 2021 ಇಸ್ವಿಲೇ ರೆಸಲ್ಯೂಷನ್ ಆಗಿದೆ ಸರ್. ಇವತ್ತು ನಿನ್ನೆ ಶಾಸಕರು ಏನು ಮಾಡಿಸಿದ್ರೆ 2021 ಇಸ್ವಿಲೇ ರೆಸಲ್ಯೂಷನ್ ಆಗಿದೆ ಅದು ನಮ್ಮೂರು ಕೊಡಬೇಕು ಅಂತ. ಅಲ್ಲಿ ಟೆಕ್ನಿಕಲ್ ಏನಿತ್ತು ಅಂದರೆ ಬಿಲ್ಡಿಂಗ್ ನಿಮ್ಮ ಪರ್ಮನೆಂಟ್ ಬಿಲ್ಡಿಂಗ್ ಮಾಡ್ಕೊಡಿ. ನಾಳೆ ದಿವಸ ಊರಲ್ಲಿ ಏನಾದ್ರು ಸಮಸ್ಯೆ ಆದಾಗ ಇನ್ನೊಂದು ನನ್ನ ಬಿಲ್ಡಿಂಗಲ್ಲಿ ಬೇಡ, ಇನ್ನೊಂದು ಬಿಲ್ಡಿಂಗಲ್ಲಿ ಬೇಡ ಅಂತ ಅಂತಾರೆ. ಪೀರಿಯಡ್ ಇಷ್ಟು ವರ್ಷಕ್ಕೆ ಯಾರು ಪರ್ಮನೆಂಟ್ ಒಂದು ಬಿಲ್ಡಿಂಗ್ ಮಾಡ್ಕೊಡಿ ನಾವು ಕೊಡ್ತೀವಪ್ಪ ಅಂತ ಮಾತುಕೊಟ್ಟಿದ್ರು ಸರ್. ಅಂತ ಮಾಡ್ಕೊಳ್ಳೋ ಸ್ವಲ್ಪ ತಡ ಆಯಿತು. ಪ್ರೊಸೀಡಿಂಗ್ಸ್ ಇದ್ದು ಶಾಸಕರು ಅಷ್ಟು ಬೇಗ ಏನೋ ಅರಣ್ಯ ಅಧ್ಯಕ್ಷರುಗಳಿಗೆ ಓಲೈಸಿ ಬಿಲ್ಡಿಂಗ್ ಮಾಡಿಸ್ಬಿಟ್ಟು ಸರ್ ಒಪ್ಕೊಂತೀವಿ. ಅದು ಎಷ್ಟು ದಿನ ಸರ್ ಅದು ಪೂಜೆ ಮಾಡಿದ್ರಲ್ಲ, ಎಷ್ಟು ದಿವಸ ಸರ್ ಅದು ತಾತ್ಕಾಲಿಕ ಅಂತ ಅವರೇ ಬೋರ್ಡ್ ಹಾಕೊಂಡಿದ್ದಾರೆ. ತಾತ್ಕಾಲಿಕ ಅಂದ್ರೆ ಎಷ್ಟು ದಿನ ಸರ್? ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು, 10 ವರ್ಷ ಆಗ್ಬೋದು. ನಾಳೆ ದಿವಸ ಮತ್ತೆ ಈಗ ಅದೇ ಹಾಲಿನ ಉತ್ಪಾದಕ ಸಂಘದವ್ರು ನಮ್ಗೆ ಬಿಲ್ಡಿಂಗ್ ಬೇಕು, ಜನರಲ್ ಬಾಡಿ ಮಾಡಲಿಕ್ಕೆ ಜಾಗ ಸಾಕಾಗ್ತಿಲ್ಲ. ಹಾಲು ಉತ್ಪಾದಕರದ್ದು ಫೀಡ್ಸ್ ಬಂದಾಗ ಮತ್ತೆ ಕೆಲವೊಂದು ಹಾಲಿನ ಕ್ಯಾನ್ಗಳು ಇನ್ನೊಂದು ಉಪಕರಣಗಳು ಬಂದು ಇಡೋ ಜಾಗ ಇಲ್ಲ, ನೀವು ಖಾಲಿ ಮಾಡ್ಕೊಡಿ ಅಂದ್ರೆ ಎಲ್ಲಿ ಇಡ ಸರ್ ನಾವು? ನಾನು ಊರಿನ ಕಾಳದಿಂದ ಕೇಳಿದ್ದೀನಿ ಹೊರತು ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ ತಂದೆ ಸ್ಥಾನದಲ್ಲ ಊರು ಕಾಣ್ತಾ ಇದ್ದೀನಿ ಹೊರತು ನಾನೇನು ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ. ಅವ್ರಿಗೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ ಮೊದಲಿಗೆ ನಾನು ಸರ್ ನಾನು ಖುಷಿ ಪಡ್ತೀನಿ. ಶಾಸಕರು ಅಭಿನಂದನೆ ಸಲ್ಲಿಸ್ತೀನಿ ಅದು ಮಾಡಿರೋದಕ್ಕೆ. ಆದರೆ ನೀನ್ಯಾರು ಕೇಳೋಕ್ಕೆ ಅಂತ ಅಂದರೆ ನೀನಂತ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇಷ್ಟ ನೋಡಿದ್ದೀನಿ ಅಂದರೆ ಏನು ಸರ್? ನಾವು 224 ಜನ MLAಗಳನ್ನ ನೋಡಿಲ್ವ ಸರ್? ನಾನು ಓಟ್ ಹಾಕ್ಸ್ಕೊಂಡು ಜನಗಳಿಂದ ಆಯ್ಕೆ ಆಗಿರೋ ಸರ್. ನಾನೇನು ಹಿಂಬಾಗ್ಲಿಂದ ಬಂದಿದ್ದೀನ? ನಾನು ಜನಗಳಿಂದ ಆಯ್ಕೆ ಆಗಿ ಸರ್ ಬಂದಿರೋದು. ಶಾಸಕರು ನಮ್ಮೂರಲ್ಲಿ ನಮ್ಮ ಜನಗಳ ಮುಂದೆ ನೀನು ಯಾರು ಕೇಳೋಕ್ಕೆ ಅಂತ ಸಿಂಗ್ಲರ ಕೇಳಿದಾಗ ಅವ್ರನ್ನ ಅರ್ಥ ಏನಂತ ತೋರಿಸ್ತಾರೆ ಸರ್. ಮಾಧ್ಯಮಗಳ ಮುಂದೆ ಭಾಳ ಸಾಚಾತರ ಗಾಂಧಿವಾದಿಗಳ ಥರ ಮಾತಾಡ್ತಾರೆ ಅವರು. ಹಿಂದೆ ಅವ್ರ ಉಗ್ರ ರೂಪನೇ ಇದೆ ಸರ್. ಸರ್ ಮನೆಗೆ ಈ ಪಂಚಾಯತಿ ಡಿಸೆಂಬರ್ ಉದ್ಘಾಟನೆ ಆಗಬೇಕಾಗಿತ್ತು ಸರ್. ಮನೆಗೆ ಹೋಗಿದ್ದೀನಿ ಸರ್. ಮನೆಗೆ ಹೋಗಿ ಮಕ್ಕ ಕೊಟ್ಟು ಮಾತಾಡ್ಸಲ್ಲ ಸರ್. ನಾನು ಅವಮಾನ ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ಬೇಕಾದ್ರೆ ಇಲ್ಲ ಅಂತ ಬನ್ನಿ ಸರ್. ಅವ್ರು ದೇವ್ರ ಭಕ್ತರಲ್ಲ ಸರ್. ಯಾವ ದೇವಸ್ಥಾನ ಬೇಕಾದ್ರೆ ಬಂದು ಪ್ರಮಾಣ ಮಾಡಿ. ಅವ್ರ ಮನೆ CCTV ಚೆಕ್ ಮಾಡಲಿ ಸರ್. ನಾನು ಹೋಗಿದ್ದೀನಿ, ಡೇಟ್ ಸಮೇತ ಹೇಳ್ತೀನಿ. ಅವ್ರ ಮನೆಗೆ ಬರೋ ಗೌರವ ಕೊಟ್ಟು ಮಾತಾಡ್ಸಿಲ್ಲ ಸರ್. ಮಕ್ಕ ಆ ಕಡೆ ತಿರ್ಕಂತಾರೆ ಸರ್. ಪೌತೆ ಅದಾಲತ್ ಆಗ್ತದೆ ಇಲ್ಲಿ, ಪೌತೆ ಅದಾಲತ್ ಅಂತ ಆಗ್ತದೆ ಇಲ್ಲಿ 2 ತಿಂಗಳಿಂದ. ತಹಸೀಲ್ದಾರ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮನ್ನು ಕೂಡ ಮಾತಾಡ್ಸಿಲ್ಲ. ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಜನವರಿ 27-28 ನನ್ನ ತಮ್ಮನ ಮದುವೆ ಇದೆ. ನನ್ನ ತಮ್ಮನ ಮದುವೆ ಮುಗಿಸ್ಕೊಂಡು ಡೇಟ್ ಕೊಡ್ತೀನಪ್ಪ ಅಂತ. ತಮ್ಮನ ಮದುವೆ ಆದ ಮುಗಿಸ್ಕೊಂಡ್ರೆ ಕೊಡ್ತೀನಿ ಅಂತ ಸರ್. ಇವತ್ತು ಅಲಿಸಿ ನಮಗೆ ಇವತ್ತು ಡೇಟ್ ಕೊಟ್ಟು ಸಂತೋಷ ಮಾಡಿದ್ದೀವಿ. ಅಲ್ಲಿ ಕಲ್ಲಿನಲ್ಲಿ ಕೂಡ ರಾಜಕೀಯ ಮಾಡಿದ್ದಾರೆ ಸರ್. ಅಷ್ಟು ದೊಡ್ಡ ಒಂದೇ ಕಲ್ಲು ಹೆಂಗೆ ಹಾಕ್ಸೋಕ್ಕಾಗುತ್ತೆ ಸರ್? ಹಂಗೆ ಅವ್ರು ಕೆಲಸ ಮಾಡಿದ್ರೆ ಯಾವ ಕಲ್ಲು ಉದ್ಘಾಟನೆ ಮಾಡಬಾರ್ದು. ಇದು ಮೆಂಬರ್ಗಳು ಕಲ್ಕಿ ತೆಗ್ರಿ ಅವ್ರು ಉದ್ಘಾಟನೆ ಮಾಡಿದ್ರೆ ಸರ್ವಾಧಿಕಾರನ ಸರ್ ಇದು? ಸರ್ ನೀವು 2000 ಹಿಂದೆ ಒಂದು ವರ್ಷದಿಂದ ಬಂದಿವಿ. ನೆನ್ಮಾರ್ಕ್ ಬಂದಾಗ ಯಾವ ಥರ ನಡ್ಕೊಂತಿದ್ರಿ ಸರ್? ಆ ಬಿಹೇವಿಯರ್ ಇದೆಯಾ ಸರ್ ನಿಮ್ಮ ಹತ್ರ? ನಿಮ್ಮ ಮನಸ್ಸಾಕ್ಷಿ ನೀವೇ ಕೇಳ್ಕೊಳ್ಳಿ ಶಾಸಕರೇ. ನಿಮ್ಮ ಮನಸ್ಸಾಕ್ಷಿ ಎಲ್ಲಿದೆ? ದೌರ್ಜನ್ಯ ಮಾಡಿಸೋದು, ಹಿಂಬಾಗ್ಲಿಂದ ಮಾಡೋದು. ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಏನೇ ತೊಂದರೆ ಕೊಟ್ಟಿದ್ದೀನಿ ನಾನು ಬಿಚ್ಚಿಡ್ಬೇಕಾ ಇವಾಗ? ನಾನು ಬಿಚ್ಚಿಡ್ಬೋದಾಯ್ತು ನಾನು ಇವತ್ತು. ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಏನೇ ತೊಂದರೆ ಕೊಟ್ಟಿದ್ದೀನಿ ನನಗೆ ಗೊತ್ತಿದೆ. ನಾನು ಯಾರ ಹತ್ರ ಹೇಳ್ಕೊಂಡಿದ್ದೆ ಇವತ್ತು. ಯಾವ ಥರ ದೌರ್ಜನ್ಯ ಮಾಡಿಸಿದ್ರೆ, ಯಾವ ಥರ ಧಮಕಿ ಹಾಕ್ಸಿದ್ರೆ ನೀವು ನನಗೆ ಬನ್ನಿ ಬೇಕಾದ್ರೆ ನಾನು ಹೇಳಿಸ್ತೀನಿ. ಇವತ್ತು ರೆಕಾರ್ಡ್ ಇದೆ, ನಮ್ಮ ಪಂಚಾಯತ್ CCTV ಇದೆ, ಯಾರ್ಯಾರು ಬಂದಿದ್ರು ಅಂತ. ನಾವು ಯಾರಿಗೊಬ್ಬರು ತೊಂದರೆ ಆಗ್ತದೆ ಶಾಸಕರು ಹೇಳಿದ್ರು ಅಂತ ಬಂದಿದ್ರು ಅಂತ ನಾವು ಮಾತಾಡ್ತಿಲ್ಲ ಸರ್. ಅವ್ರು ಪ್ರಶ್ನೆ ಕೇಳಿದ್ರು, ನಾವಿಲ್ಲ ಶಾಸಕರು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ. ನನಗೆ ಎಷ್ಟು ಜನ ತೊಂದರೆ ಕೊಟ್ಟಿದ್ರು ಸರ್ ನೀವು ಅಧ್ಯಕ್ಷ ಆಗ್ಬೇಕಾದ್ರೆ? ರಾಜಕೀಯ ಥರನೇ ಮಾಡಿ ಶಾಸಕರು. ದಯಮಾಡಿ ಕೈ ಮುಗಿ ಕೇಳ್ಕೊಂತೀನಿ. ಹೆಣ್ಮಗಳ ಸುಭೀಕ್ಷರಿದ್ದಾರೆ, ಇಲ್ಲಿ ಎಲ್ಲ ಇದ್ದಾರೆ. ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಒಳ್ಳೆ ಕೆಲಸ ದಯಮಾಡಿ ಮಾಡಬೇಡಿ ಶಾಸಕರ. ಕೈ ಮುಗಿ ಕೇಳ್ಕೊಂತೀನಿ. ಇವತ್ತು ಮರಳಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಇದು 2015 ಇಸ್ವಿಲಿ ವೈಫಲ್ಗೆಟ್ ಆದಮೇಲೆ ಹೊಸ ಪಂಚಾಯತಿ ಆದಮೇಲೆ ಹೊಸ ಪಂಚಾಯತಿ ಕಟ್ಟಡ ಇರಲಿಲ್ಲ. ಬಾಡಿಗೆ ಕಟ್ಟಡದಲ್ಲಿ ಇದ್ವಿ ಇಷ್ಟು ವರ್ಷ. ಈಗ ಕಾಲ ಕೊಟ್ಟಿದೆ, ಹೊಸ ಪಂಚಾಯತಿ ಇಟ್ಟಿದ್ದೀವಿ. ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ. ಏನು ನಿಮಗೂ ಮತ್ತು ಶಾಸಕರು ಮತ್ತು ಅಗ್ವಾಡ ಏನು ವಿಚಾರ ಸರ್? ಯಾಡಾಳು ಗ್ರಾಮ ಇದೆ. ಯಾಡಾಳು ಗ್ರಾಮ ಈಗ ರೈಲ್ವೆ ಟ್ರ್ಯಾಕ್ ಇದೆ ಸರ್. ರೈಲ್ವೆ ಟ್ರ್ಯಾಕ್ ದಾಟಿ ಅಲ್ಲಿ ರೇಷನ್ ತರಲಿಕ್ಕಾಗಲ್ಲ. ಯಾಡಾಳು ಗ್ರಾಮದವರು ಇಲ್ಲಿ ಬಂದು ರೇಷನ್ ತಗೊಂಡೋಗಿ ಆಗಲಿ ಆದಿವಾಸಿಗೆ ನಾವು 2021 ಇಸ್ವಿಲಿನೇ ಅಲ್ಲಿನ ಸ್ಥಳೀಯ ಬಾಡಿಗೆ VSS ಸೊಸೈಟಿ ಬಾಡಿಗೆ ರಿಕ್ವೆಸ್ಟ್ ಮಾಡಿ ನಾವು ಅಧ್ಯಕ್ಷರು ರಿಕ್ವೆಸ್ಟ್ ಮಾಡಿ ರೆಸಲ್ಯೂಷನ್ ಪಾಸ್ ಆಗಿತ್ತು 2021 ಇಸ್ವಿ. ನಾವು ಅವತ್ತಿಂದ ಕೇಳ್ಕೊಂಡಿದ್ವಿ. ನಾವು ಫುಡ್ ಇಲಾಖೆಗೆ ಹೋಗಿ ಶಿಸ್ತಾರ್ ಅವ್ರನ್ನ ಆರ್ಯವ್ರನ್ನೆಲ್ಲ ಕೇಳ್ಕೊಂಡಾಗ ಅವ್ರು ಏನು ಹೇಳಿದರು, ನೋಡಪ್ಪ ನಾವು ನಿಮ್ಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡ್ತೀವಿ, ಆದರೆ ನಿಮ್ಗೆ ರೇಷನ್ ಕೊಡಲಿಕ್ಕೆ ಅಂತ ನಿಮ್ಮ ಸಪ್ರೇಟ್ ಬಿಲ್ಡಿಂಗ್ ಇಲ್ಲ ಅಂದರೆ ನಾಳೆ ನೀವೇನು ಮಾಡ್ತೀವಿ, ಊರಲ್ಲಿ ರಾಜಕೀಯ ಸ್ಟಾರ್ಟ್ ಆಗುತ್ತೆ, ನನ್ನ ಬಿಲ್ಡಿಂಗಲ್ಲಿ ಖಾಲಿ ಮಾಡಿ ಅಂತ ಹೇಳ್ತಾರೆ. ಅವಾಗ ಮತ್ತೆ ಡಿಸ್ಪ್ಯೂಟ್ ಆದಾಗ ಮತ್ತೆ ಖಾಲಿ ಆದಾಗ ಈಗ ಆಲ್ರೆಡಿ ನಿಮ್ಮೂರು ಹಿಂದೆ ನಮ್ಮೂರು ರೇಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಹಿಂದೆ ಬರ್ಕೊಟ್ಟು ಖಾಲಿ ಆಗಿದೆ. 20-30 ವರ್ಷಕ್ಕೆ ಆ ಥರ ಆಗಿದೆ. ಮುಂದೆ ಆ ಥರ ಆದರೆ ಮತ್ತೆ ಯಾವತ್ತೂ ನಿಮ್ಮೂರಿಗೆ ರೇಷನ್ ಉಪಕೇಂದ್ರ ಬರೋದಿಲ್ಲ. ಆದ್ದರಿಂದ ಒಂದು ಬಿಲ್ಡಿಂಗ್ಗೆ ವ್ಯವಸ್ಥೆ ಮಾಡೋಕೆ ನಾವು ಮಾಡ್ಕೊಡ್ತೀವಿ ಅಂತ RI ಅವರಾಗಲಿ ಹಿಂದಿದ್ದ ಫುಡ್ಡಿನ RI ಅವರು ತಿಳಿಸಿದ್ರು. ನಾವು ಅದೇ ಥರ ನಾವು ಇದ್ವಿ. ಸ್ಕೂಲಲ್ಲಿ ಮಾಡ್ಬೋದು ಅಂತ ಸ್ಕೂಲಲ್ಲಿ ಕೇಳಿ, ಸ್ಕೂಲಲ್ಲಿ ಬೇಡ, ಸ್ಕೂಲಲ್ಲಿ ಮಕ್ಳಿಗೆ ತೊಂದರೆ ಆಗ್ತದೆ, ಮತ್ತು ರೇಷನ್ ತರಕ್ಕೆ ಹೋದಾಗ ವೆಹಿಕಲ್ಗಳು ಬಂದಾಗ ಮಕ್ಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಪರ್ಮನೆಂಟ್ ಬಿಲ್ಡಿಂಗ್ ಮಾಡೋಣ ಅಂತೇಳಿ ಇವತ್ತಿನಿದ್ವಿ. ಶಾಸಕರು ಬಂದಮೇಲೆ ಅದು ಮೂವ್ಮೆಂಟ್ ಆಗಿ ಅದು
ಆರ್ಡರ್ ಬಂತು ಸರ್. ಆರ್ಡರ್ ಬಂದ ಮೇಲೆ ನನಗೆ ವಿ ಎಸ್ ಎಸ್ ಸೊಸೈಟಿ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಕರೆ ಮಾಡಿ ಹಿಂಗೆ ಪೂಜೆ ಇದೆ ಬನ್ನಿ ಅಂತ ಕರೆದಿದ್ರು. ನಾವು ಹೋಗಿದ್ವಿ. ನಾನು ಪ್ರಶ್ನೆ ಮಾಡಿದೆ, ಅಲ್ಲ ಸರ್ ಇದು ಆಲ್ ಇಂಡಿಯಾ ಏರಿ ಇದೆ, ಪಕ್ಕ ಜನರಲ್ ಬಾಡಿ ಮೀಟಿಂಗ್ ನಡೀಬೇಕು, ಅದೇ ಬಿಲ್ಡಿಂಗ್ ನಡೀಬೇಕು, ಮತ್ತು ಜನಗಳಿಗೆ ಏನೋ ಸರ್ಕಾರದಿಂದ ಬರೋಂಥ ಫೀಡ್ಸ್ ಎಲ್ಲ ಇದೇ ಬಿಲ್ಡಿಂಗ್ ಎಲ್ಲ ಆಗ್ತಿದೆ, ರೇಷನ್ ಕೂಡ ಇದೇ ಬಿಲ್ಡಿಂಗ್ ಎಲ್ಲ ಆಗ್ತಿದೆ. ಇವಾಗ ಎಷ್ಟು ವರ್ಷಕ್ಕೆ ಅಂತ ಅಗ್ರಿಮೆಂಟ್ ತೊಗೊಂಡಿದೆ ಅಂತ ನಾನು ಶಿಷ್ಯದಾರವ್ರನ್ನ ಅಲ್ಲಿ ಯಾರ್ಯಾವ್ರನ್ನ ಪ್ರಶ್ನೆ ಮಾಡೋದು. ಸರ್ ಅದೇ ಪೇಡ್ ಆಫ್ ಏನಿಲ್ಲ, ನಮ್ಮ ತಾತ್ಕಾಲಿಕರು ಅಂತ ಕೊಟ್ಟಿದ್ದಾರೆ. ಅಲ್ಲ ಸರ್ ನಾಳೆ ದಿವಸ ಬಾಡಿಯಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು, ಬಾಡಿ ಇಲ್ಲ ನಮ್ಗೆ ಕೊಡೋಕ್ಕಾಗೋದಿಲ್ಲ, ನಮಗೆ ಬಿಲ್ಡಿಂಗ್ ಇದೆ, ನಮ್ಗೆ ತುಂಬ ಅವಶ್ಯಕತೆ ಇದೆ, ಖಾಲಿ ಮಾಡಿ ಅಂತ ಏನು ಮಾಡ್ತೀರಾ ಸರ್ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲಿಲ್ಲ. ಅವತ್ತು ಉತ್ತರ ಏನು ಮತ್ತೆ ಏನಕ್ಕೆ ಬಂದಿದ್ದೀರಾ ಸರ್ ನೀವು, ಎಲ್ಲಿ ಬಂದು ಏನು ಸರ್ ಕಾರ್ಯಕ್ರಮ ಅಂತ ಕೇಳಿದ್ರೆ ಸರ್ ಬಾಸ್ ಕರೆದಿದ್ದಾರೆ ಬಂದಿದ್ದೀವಿ. ಯಾರು ಬಾಸ್ ಅಂದರೆ ಶಾಸಕರು. ನಾವು ಶಾಸಕರು ಬಂದರು ಸರ್, ನಮ್ಮೂರಲ್ಲಿ ಟೇಪ್ ಕಟ್ ಮಾಡಿದ್ರು, ನನ್ನ ಊರಿನ ಸದಸ್ಯಂತರು ಪರಿಗಣನೆ ತಂಡಿದ್ದು ಅವರೇ ಟೇಪ್ ಕಟ್ ಮಾಡಿ ಸಂತೋಷ ಮಾಡಿದ್ರು. ನಮ್ಗೆ ಸಹ ಸಂತೋಷ ಏನಂದರೆ ಆ ಊರಿಗೆ ಒಂದು ಉಪಕೇಂದ್ರ ಬಂತಲ್ಲ ಅಂತ ಭಾಳ ಸಂತೋಷವಾಗಿದ್ವಿ. ನಾವು ಆಯ್ತು ಬಿಡಪ್ಪ ಶಾಸಕರು ಮಾಡಲಿ ಅಂದ್ಬಿಟ್ಟು ನಾವೇನು ಸೈಡಲ್ಲಿ ನಿಂತಿದ್ವಿ. ಶಾಸಕರು ನಾನು ನನ್ನ ಊರಿಂದ ಕಾಡಲಿಯಿಂದ ಒಂದು ಪ್ರಶ್ನೆ ಕೇಳಿದೆ. ಜನಪ್ರತಿನಿಧಿಗೆ ಏನು ಕೇಳಬೇಕು ಅದು ಕೇಳಿದೆ, ಬೇರೆ ಏನು ಕೇಳಿಲ್ಲ, ಅವ್ರಿಗೇನು ಗೌರವ ಇಲ್ಲದಂಗೆ ಕೇಳಲಿಲ್ಲ. ಅವ್ರು ನಾನು ಹೇಳಿದೆ, ಸರ್ ಇವಾಗ ನೀವು ಪೂಜೆ ಮಾಡ್ತಾರೆ ಏನು ಸರ್ ಇದು ಕಾರ್ಯಕ್ರಮ ಅನ್ನೋದಕ್ಕೆ, ಅದನ್ನು ಕೇಳೋಕ್ಕೆ ನೀನು ಯಾರಪ್ಪ, ನೀನು ನಿನ್ನಂತ ಎಷ್ಟೋ ಜನ ಮೆಂಬರ್ನ ನಾನು ನೋಡಿದ್ದೀನಿ. ಸಿಂಗ್ಲರಾಗೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸರ್ ನಾನು ಹೇಳಿ ಸರ್ ಆರ್ಡ್ರ್ ಕೊಡಿ, ಸುಮ್ಮನೆ ನೀವೇನೇನೋ ಮಾಡಬೇಕು, ಇಲ್ಲಿ ಈಗ ತಿರ್ಗಾ ನಾಳೆ ಎತ್ಕೊಳ್ಳೋದು ಯಾರು ಸರ್ ಅಂತ ಅಂದಾಗ ನೀನು ಯಾರು ಅದನ್ನು ಕೇಳಕ್ಕೆ ನಾವು ಅಧಿಕಾರಿಗಳು ಕೊಡ್ತಾರೋ ಅಧಿಕಾರಿಗಳು ತೀರಿಸ್ಕೊ ಉಡಾಫೆ ಮಾತಾಡೋದು ಸರ್. ನಾವು ಸರ್ ಅಧಿಕಾರಿಗಳು ಕೇಳಿ ಏನು ಇಲ್ಲ ಅದಕ್ಕೆ ಸರ್ ನಾನು ತಮ್ಮ ಕೇಳ್ತಾ ಇರೋದು ಅಂದರೆ ಯಾಕೆ ಇದು ಮಾಡಿ ಇಲ್ಲೆಲ್ಲ ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಮೆಂಬರ್ಗಳನ್ನ ನಾನು ಅಷ್ಟೇ ನೋಡಿದ್ದೀನಿ ಇಷ್ಟು ನಾನು ನೋಡಿದ್ದೀನಿ ಅಂತ ಉಡಾಫೆಲ್ ಮಾತಾಡೋದು ಶಾಸಕ. ಇದಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಿರೋ ನಾನು ಉದ್ದೇಶ, ನಾನೇ ಹೋರಾಟ ಮಾಡಿರೋ ಸರ್. ಸಿಂಗಲ್ ಆಗಿ ನಮ್ಮ ಗೋವಿಂದಪ್ಪನವರು ಅಂತ ವಿ ಎಸ್ ಎಸ್ ಸೊಸೈಟಿ ಅಧ್ಯಕ್ಷ ಇದ್ದಾರೆ, ನಮ್ಮ ಬಾಡಿ ಇದೆ, ಮಂಜುನಾಥ್ ಅವರು ಮ್ಯಾನೇಜರ್ ಇದ್ದಾರೆ, ನಮ್ಮೂರು ರತ್ನಮ್ಮರು ಅಂತ ಅವರು ಡೈರೆಕ್ಟರ್ ಇದ್ದಾರೆ. ಎಲ್ಲರೂ ಸರ್ ಅವರೆಲ್ಲ ಒಕ್ಕೋರ್ಲಿಂದ ಬಾಡಿಲಿ ರೆಸಲ್ಯೂಷನ್ ಮಾಡಿಕೊಟ್ಟು 2021 ಇಸ್ವಿಲೇ ರೆಸಲ್ಯೂಷನ್ ಆಗಿದೆ ಸರ್. ಇವತ್ತು ನಿನ್ನೆ ಏನು ಶಾಸಕರು ಮಾಡಿಸಿದ್ರೆ 2021 ಇಸ್ವಿಲೇ ರೆಸಲ್ಯೂಷನ್ ಆಗಿದೆ ನಮ್ಮೂರು ಕೊಡಬೇಕು ಅಂತ. ಅಲ್ಲಿ ಟೆಕ್ನಿಕಲ್ ಏನಿತ್ತು ಅಂದರೆ ಬಿಲ್ಡಿಂಗ್ ನೀವು ಪರ್ಮನೆಂಟ್ ಬಿಲ್ಡಿಂಗ್ ಮಾಡ್ಕೊಡಿ, ನಾಳೆ ದಿವಸ ಊರಲ್ಲಿ ಏನಾದ್ರು ಸಮಸ್ಯೆ ಆದಾಗ ನಾನು ಇನ್ನೊಂದು ನನ್ನ ಬಿಲ್ಡಿಂಗಲ್ಲಿ ಬೇಡ ಇನ್ನೊಂದು ಬಿಲ್ಡಿಂಗಲ್ಲಿ ಬೇಡ ಅಂತ ಅಂತಾರೆ. ಪೀರಿಯಡ್ ಆಫ್ ಇಷ್ಟು ವರ್ಷಕ್ಕೆ ಯಾರು ಪರ್ಮನೆಂಟ್ ಒಂದು ಬಿಲ್ಡಿಂಗ್ ಮಾಡ್ಕೊಡಿ ನಾವು ಕೊಡ್ತೀವಪ್ಪ ಅಂತ ಮಾತುಕೊಂಡಿಲ್ಲ ಸರ್. ಅಥವಾ ಮಾಡ್ಕೊಳ್ಳೋ ಸ್ವಲ್ಪ ತಡ ಆಯ್ತು, ಪ್ರೊಸೀಡಿಂಗ್ಸ್ ಇತ್ತು. ಶಾಸಕರು ಅಷ್ಟೇ ಏನೋ ಆಲ್ರೆಡಿ ಅಧ್ಯಕ್ಷರುಗಳಿಗೆ ಓಲೈಸಿ ಬಿಲ್ಡಿಂಗ್ ಮಾಡಿಸ್ಕೊಟ್ಟು ಸರ್ ಒಪ್ಕೊಂತೀವಿ. ಪೂಜೆ ಮಾಡೋದಲ್ಲ ಎಷ್ಟು ದಿವಸ ಸರ್ ಅದು ತಾತ್ಕಾಲಿಕ ಅಂತ ಅವರೇ ಬೋರ್ಡ್ ಹಾಕಿದ್ದಾರೆ. ತಾತ್ಕಾಲಿಕ ಅಂದ್ರೆ ಎಷ್ಟು ದಿನ ಸರ್, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು, 10 ವರ್ಷ ಆಗ್ಬೋದು. ನಾಳೆ ದಿವಸ ಮತ್ತೆ ಈಗ ಅದೇ ಹಾಲಿನ ಉತ್ಪಾದಕ ಸಂಘದವ್ರು ನಮ್ಗೆ ಬಿಲ್ಡಿಂಗ್ ಬೇಕು, ಜನರಲ್ ಬಾಡಿ ಮಾಡಲಿಕ್ಕೆ ಜಾಗ ಸಾಕಾಗ್ತಿಲ್ಲ, ಹಾಲು ಉತ್ಪಾದಕರದ್ದು ಫೀಡ್ಸ್ ಬಂದಾಗ ಮತ್ತೆ ಇದು ಕೆಲವೊಂದು ಹಾಲಿನ ಕ್ಯಾನ್ಗಳು ಇನ್ನೊಂದು ಉಪಕರಣಗಳು ಬಂದು ಇಡಕ್ಕೆ ಜಾಗ ಇಲ್ಲ, ನೀವು ಖಾಲಿ ಮಾಡ್ಕೊಡಿ ಅಂದರೆ ಎಲ್ಲಿ ಇಡ ಸರ್ ನಾವು. ನಾನು ಊರಿನ ಕಾಳಗಿಂತ ಕೇಳಿದ್ದೀನಿ ಹೊರತು ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ ತಂದೆ ಸ್ಥಾನದಲ್ಲಿ ಊರು ಕಾಣ್ತಾ ಇದ್ದೀನಿ ಹೊರತು ನಾನೇನು ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ. ಅವ್ರಿಗೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಮೊದಲಿಗೆ ನಾನು ಸರ್ ನಾನು ಖುಷಿ ಪಡ್ತೀನಿ, ಶಾಸಕರು ಅಭಿನಂದನೆ ಸಲ್ಲಿಸ್ತೀನಿ ಅದು ಮಾಡಿರೋದಕ್ಕೆ. ಆದರೆ ನೀನಾರು ಕೇಳೋಕ್ಕೆ ಅಂತ ಅಂದರೆ ನೀವಂತ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇಷ್ಟ ನೋಡಿದ್ದೀನಿ ಅಂದರೆ ಏನು ಸರ್, ನಾವು 224 ಜನ MLAಗಳನ್ನ ನೋಡಿಲ್ವ ಸರ್? ನಾನು ಓಟ್ ಹಾಕ್ಸ್ಕೊಂಡು ಜನಗಳಿಂದ ಆಯ್ಕೆ ಆಗಿದೆ ಸರ್. ನಾನೇನು ಹಿಂಬಾಗ್ಲಿಂದ ಬಂದಿದ್ದೀನ, ನಾನು ಜನಗಳಿಂದ ಆಯ್ಕೆ ಆಗಿ ಸರ್ ಬಂದಿರೋದು. ಶಾಸಕರು ನಮ್ಮೂರಲ್ಲಿ ನಮ್ಮ ಜನಗಳ ಮುಂದೆ ನೀನು ಯಾರು ಕೇಳೋಕ್ಕೆ ಅಂತ ಸಿಂಗ್ಲಾರ ಕೇಳಿದಾಗ ಅವ್ರ ಅರ್ಥ ಏನಂತ ತೋರಿಸ್ತಾರೆ ಸರ್. ಮಾಧ್ಯಮಗಳ ಮುಂದೆ ಭಾಳ ಸಾಚಾತರ ಗಾಂಧಿವಾದಿಗಳ ಥರ ಮಾತಾಡ್ತಾರೆ. ಅವರು ಹಿಂದೆ ಅವ್ರ ಉಗ್ರ ರೂಪನೇ ಇದೆ ಸರ್. ಮನೆಗೆ ಈ ಪಂಚಾಯತಿ ಡಿಸೆಂಬರ್ ಉದ್ಘಾಟನೆ ಆಗಬೇಕಾಗಿತ್ತು ಸರ್. ಮನೆಗೆ ಹೋಗಿದ್ದೀನಿ ಸರ್, ಮನೆಗೆ ಹೋಗಿ ಮಕ್ಕ ಕೊಟ್ಟು ಮಾತಾಡ್ಸಲ್ಲ ಸರ್. ನಾನು ಅವಮಾನ ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ನಾನು ಬೇಕಾದ್ರೆ ಇಲ್ಲ ಅಂತ ಬನ್ನಿ ಸರ್, ಅವ್ರು ದೇವ್ರ ಭಕ್ತರಲ್ಲ ಸರ್, ಯಾವ ದೇವಸ್ಥಾನ ಬೇಕಾದ್ರೆ ಬಂದು ಪ್ರಮಾಣ ಮಾಡಿ ಅವ್ರ ಮನೆ CCTV ಚೆಕ್ ಮಾಡಲಿ ಸರ್. ನಾನು ಹೋಗಿದ್ದೀನಿ ಡೇಟ್ ಸಮೇತ ಹೇಳ್ತೀನಿ. ಅವ್ರ ಮನೆಗೆ ಹೋಗಿ ಗೌರವ ಕೊಟ್ಟು ಮಾತಾಡ್ಸಿಲ್ಲ ಸರ್. ಮಕ್ಕ ಆ ಕಡೆ ತಿರ್ಕಂತಾರೆ ಸರ್. ಪೌತೆ ಅದಾಲತ್ ಆಗ್ತದೆ ಇಲ್ಲಿ, ಪೌತೆ ಅದಾಲತ್ ಅಂತ ಆಗ್ತದೆ ಇಲ್ಲಿ 2 ತಿಂಗಳು ಇದೆ. ತಹಸೀಲ್ದಾರ್ ಬರ್ತಾರೆ, ಎಲ್ಲ ಬರ್ತಾರೆ, ನಮ್ಮನ್ನು ಕೂಡ ಮಾತಾಡಿಸಿಲ್ಲ. ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಜನವರಿಯಲ್ಲಿ 27-28 ನನ್ನ ತಮ್ಮನ ಮದುವೆ ಇದೆ, ನನ್ನ ತಮ್ಮನ ಮದುವೆ ಮುಗಿಸ್ಕೊಂಡು ಡೇಟ್ ಕೊಡ್ತೀನಪ್ಪ ಅಂತ. ತಮ್ಮನ ಮದುವೆ ಯಾರು ಮುಗಿಸ್ಕೊಳ್ಳೋದ್ರೂ ಕೊಡ್ತೀನಿ ಅಂತ ಸರ್. ಇವತ್ತು ಅನಿಸಿ ನಮಗೆ ಇವತ್ತು ಡೇಟ್ ಕೊಟ್ಟು ಸಂತೋಷ ಮಾಡಿದ್ದೀವಿ. ಅಲ್ಲಿ ಕಲ್ಲಿನಲ್ಲಿ ಕೂಡ ರಾಜಕೀಯ ಮಾಡಿದ್ದಾರೆ ಸರ್. ಅಷ್ಟು ದೊಡ್ಡ ಒಂದೇ ಕಲ್ಲು ಹೆಂಗೆ ಹಾಕ್ಸೋಣ ಸರ್? ಹಂಗೆ ಅವ್ರು ಕೆಲಸ ಮಾಡಿದ್ರೆ ಯಾವ ಕಲ್ಲು ಉದ್ಘಾಟನೆ ಮಾಡಬಾರ್ದು. ಇದು ಮೆಂಬರ್ಗಳ್ದು ಕಲ್ಕಿ ತೆಗೆದು ಅವ್ರು ಉದ್ಘಾಟನೆ ಮಾಡಿದ್ರೆ ಸರ್ವಾಧಿಕಾರ ಸರ್ ಇದು. ಸರ್ ನೀವು 2000 ಹಿಂದೆ 1 ವರ್ಷದಿಂದ ಬಂದು ನೆನ್ಮಾರ್ ಬಂದಾಗ ಯಾವ ಥರ ನಡ್ಕೊಂತಿದ್ವಿ ಸರ್, ಆ ಬಿಹೇವಿಯರ್ ಇದೆಯಾ ಸರ್ ನಿಮ್ಮ ಹತ್ರ? ನಿಮ್ಮ ಮನಸ್ಸಾಕ್ಷಿ ನೀವೇ ಕೇಳ್ಕೊಳ್ಳಿ ಶಾಸಕರೇ, ನಿಮ್ಮ ಮನಸ್ಸಾಕ್ಷಿ ಎಲ್ಲಿದೆ? ದೌರ್ಜನ್ಯ ಮಾಡಿಸೋದು, ಹಿಂಬಾಗ್ಲಿಂದ ಮಾಡೋದು. ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಏನೇನು ತೊಂದರೆ ಕೊಟ್ಟಿದ್ದೀನಿ ನಾನು ಬಿಚ್ಚಿಡ್ಬೇಕಾ ಇವಾಗ? ನಾನು ಬಿಚ್ಚಿಡ್ಬೋದಾಯ್ತು ನಾನು ಇವತ್ತು. ನನ್ನ ಅಧ್ಯಕ್ಷ ಆಗ್ಬೇಕಾದ್ರೆ ಏನೇನು ತೊಂದರೆ ಕೊಟ್ಟಿದ್ದೀನಿ ನನ್ನ ಗೊತ್ತಿದೆ. ನಾನು ಯಾರ ಹತ್ರ ಹೇಳ್ಕೊಂಡಿಲ್ಲ ಇವತ್ತು. ಯಾವ ಥರ ದೌರ್ಜನ್ಯ ಮಾಡಿಸಿದ್ರೆ, ಯಾವ ಥರ ಧಮಕಿ ಹಾಕ್ಸಿದ್ರೆ ನೀವು ನನಗೆ ಬನ್ನಿ ಬೇಕಾದ್ರೆ ನಾನು ಹೇಳಿಸ್ತೀನಿ. ಇವತ್ತು ರೆಕಾರ್ಡ್ ಇದೆ, ನಮ್ಮ ಪಂಚಾಯತ್ CCTV ಇದೆ, ಯಾರ್ಯಾರು ಬಂದಿದ್ರು ಅಂತ. ನಾವು ಯಾರಿಗೊಬ್ರು ತೊಂದರೆ ಆಗ್ತದೆ ಶಾಸಕರು ಹೇಳಿದ್ರು ಅಂತ ಬಂದಿದ್ರು ಅಂತ ನಾವು ಮಾತಾಡ್ತಿಲ್ಲ ಸರ್. ಅವ್ರು ಪ್ರಶ್ನೆ ಕೇಳಿದ್ರು, ನಾವಿಲ್ಲ ಶಾಸಕರು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ವಿ. ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀರಾ ಸರ್ ನೀವು ಅಧ್ಯಕ್ಷ ಆಗ್ಬೇಕಾರೆ? ರಾಜಕೀಯ ಥರನೇ ಮಾಡಿ ಶಾಸಕರು ದಯಮಾಡಿ ಕೈ ಮುಗಿ ಕೇಳ್ಕೊಂತೀನಿ. ನನ್ನ ಸುಭಿಕ್ಷಿತರಲ್ಲಿ ಎಲ್ಲ ಇದ್ದಾರೆ, ನಮ್ಮನ್ನೇ ಬೆಳೆಸ್ಕೊಂಡು ನಮ್ಮನ್ನೇ ಒಳ್ಳೆಯ ಕೆಲಸ ದಯಮಾಡಿ ಮಾಡಬೇಡಿ ಶಾಸಕರೇ, ಕೈ ಮುಗಿ ಕೇಳ್ಕೊಂತೀನಿ.